ಸ್ನೇಹಿತರೆ, ನನಗೆ ಬಹಳಷ್ಟು ಕಡೆಯಿಂದ ವಿಚಾರ ಬರ್ತಾಯಿತ್ತು. ನಿಮಗೆ ಮಧ್ಯಪ್ರದೇಶಕ್ಕೆ ಹೋದಾಗ ಕೆಟ್ಟ ಅನುಭವಗಳಾಗುತ್ತದೆ, ವರ್ಸ್ಟ್ ಅನುಭವಗಳಾಗುತ್ತೆ ಅಂತ. ಆದರೆ ಅಲ್ಲಿ ಒಂದು ಊರಲ್ಲಿ ಹೋಗಿದಾಗ ಒಬ್ಬ ತಾಯಿ ಅಂತವರು ಮುಂದೆ ಬಂದು ಕೂತ್ಕೊಂಡ್ರು, ಗಾಳಿ ಬೀಸೋಕ್ಕೆ ಶುರು ಮಾಡಿದರು. ನಾನು ಅವ್ರಿಗೆ ಹೇಳಿದೆ, ಅಮ್ಮ ನನಗೆ ಯಾಕೆ ಗಾಳಿ ಬೀಸ್ತೀರಾ ಬಿಡಿ ಅಂತ. ಅವರೊಂದು ಮಾತು ಹೇಳಿದರು ಸ್ನೇಹಿತರೆ, ಸ್ಪಿರಿಚುಯಾಲಿಟಿ. ಏನು ಸ್ಪಿರಿಚುಯಾಲಿಟಿ ಅನ್ನೋದು ಹಳ್ಳಿನಲ್ಲಿ ಓದದೇ ಇರುವಂಥವ್ರಿಗೂ ಕೂಡ ಗೊತ್ತಿದೆ ಈ ಭಾರತ ದೇಶದಲ್ಲಿ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಒಂದು ಹೇಳಿದರು, ದೇವರಾಜ್ ಅಂದರೆ ಹಿಂದಿನಲ್ಲಿ ಹೇಳಿದರು ಅವರು ಅವತ್ತು, ನಾನು ನಿಮಗೆ ಸೇವೆ ಮಾಡ್ತಾ ಇಲ್ಲ, ನಿಮ್ಮನ್ನು ಕರ್ಕೊಂಡೋಗ್ತಿರುವಂಥ ಈ ದೇಹವನ್ನು ಗಾಳಿ ಬೀಸ್ತಾ ಇದ್ದೀನಿ ದೇಹಕ್ಕೋಸ್ಕರ ಅಂದರು. ಬಹುಶಃ ನಿಮ್ಗೆ ಅರ್ಥ ಆಗಿರಬೇಕು ಸ್ನೇಹಿತರೆ. ನಾನು ಬರೀ ಕೈ ಮುಗಿದ್ಬಿಟ್ಟು, ತಾಯಿ ಯಾವ ಜನ್ಮದಲ್ಲಿ ನೀವು ನನ್ನ ತಾಯಿಯಾಗಿದ್ದರೋ ಮಾಡಮ್ಮ ಅಂದೆ. ಯಾಕೆಂದರೆ ಆ ಒಂದು ಸ್ಪಿರಿಚುಯಾಲಿಟಿನಲ್ಲಿರುವಂತಹ ಅರ್ಥ ಎಲ್ರಿಗೂ ಅರ್ಥ ಆಗೋದಿಲ್ಲ. ನನಗೆ ಅರ್ಥ ಆಯಿತು, ಅದಕ್ಕೋಸ್ಕರ ನಾನು ಹೇಳಿದೆ ಮಾಡಿ ಅಂತ. ಅದಾದ ಮೇಲೆ ಅವರು ಒಳಗಡೆ ಅಡುಗೆ ಮನೆಯಲ್ಲಿರುವಂತಹ ಅವರ ಸೊಸೆಗೆ ಒಂದು ಮಾತು ಹೇಳ್ತಾಯಿದ್ರು, ಗೀ ಡಾಲ್ಕೆ ಅಂತ. ಬಹುಶಃ ಕನ್ನಡದವ್ರಿಗೆ ಇದು ಅರ್ಥ ಆಗೋದು ಕಷ್ಟ. ಗೀ ಡಾಲ್ಕೆ ಅಂದರೆ ಏನು? ಘೀ ನನಗೆ ಅವ್ರು ಒಟ್ಟಿಗೆ ಹೇಳೋದ್ರಿಂದ ಗೊತ್ತಾಗ್ತಾ ಇರಲಿಲ್ಲ. ಘೀ ಅಂದರೆ ತುಪ್ಪ ಅಂತ, ಡಾಲ್ಕೆ ಅಂದರೆ ಹಾಕ್ಕೊಂಡು ಅಂತ. ಗೀ ಡಾಲ್ಕೆ ಅಂತ ಆಗಾಗ ಹೇಳ್ತಾಯಿದ್ರು. ಅವರು ಒಂದೊಂದು ಚಪಾತಿನೇ ಬಿಸಿ ಬಿಸಿ ಚಪಾತಿನೇ ಅವ್ರ ಸೊಸೆ ತೊಗೊಂಬರ್ತಾಯಿದ್ರು, ಇವರು ನನಗೆ ನನ್ನ ತಟ್ಟೆಗೆ ಹಾಕ್ತಾಯಿದ್ರು. ಅದನ್ನು ಊಟ ಮಾಡಿದ ಮೇಲೆ ನನಗೆ ಅರ್ಥ ಆಯಿತು, ಅಂದರೆ ಒಂದೊಂದು ಚಪಾತಿಗೆ ಕೂಡ ತುಪ್ಪ ಹಾಕ್ಕೊಂಡು ಬಾ, ತುಪ್ಪ ಅಂದರೆ ಸ್ನೇಹಿತರೆ, ಮತ್ತೊಮ್ಮೆ ನನಗೆ ಜ್ಞಾಪಕ ಆಗೋದು, ಅಂತಹ ದೇಶ ಇದ್ದರೆ ಈ ಪ್ರಪಂಚದಲ್ಲಿ ಭಾರತ ಮಾತ್ರ. ಅಂತಹ ಭಾರತದಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು. ಆ ನನ್ನ ತಾಯಿ ಯಾವುದೋ ಜನ್ಮದಲ್ಲಿ ಅವರಿಗೆ ಆ ಒಂದು ನಮಸ್ಕಾರ ಹೇಳಿ ನಾನು ಹೊರಟೆ. ನೆಕ್ಸ್ಟ್ ಒಂದು 3-4 ದಿವಸ ಆದಮೇಲೆ ಮತ್ತೊಂದು ಊರಿಗೆ ಹೋದೆ, ಬೀನಾ ಅಥವಾ ಬೀನಾಗಂಜ್ ಅಂತ ಕಾಣಿಸುತ್ತೆ. ನನಗೆ ಜ್ಞಾಪಕ ಇಲ್ಲ, 2006 ಅಂದರೆ 17 ವರ್ಷಗಳ ಹಿಂದೆ ಆಗಿರುವಂಥದ್ದು. ಜೊತೆಗೆ ಅಲ್ಲಿ ಹೋದಾಗ ಖಾನ್ ಅಂತ ಹೇಳಿ ಒಬ್ಬರು, ಇಬ್ರಾಹಿಂ ಖಾನ್ ಅಂತ, ಅವರು ನಮ್ಮ ಮನೆಗೆ ಮಲಗ್ಲಿಕ್ಕೆ ಬನ್ನಿ ದೇವರಾಜ್ ಅಂದರು. ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಂಡಿಗೆ ಬನ್ನಿ, ಊಟಕ್ಕೆ ಬನ್ನಿ, ಕಾಫಿಗೆ ಬನ್ನಿ ಅಂತ ಕರೀತಾರೆ. ಇವರೇನು ಮೊದಲನೇ ಬಾರಿಗೆ ಮಲಗೋಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರಲ್ಲಪ್ಪ ಅಂತ ಒಂದು ಫೀಲಿಂಗ್ ಬಂತು. ಜೊತೆಗೆ ಇಬ್ರಾಹಿಂ ಖಾನ್ ಅಂದರೆ ಇವರು ಯಾಕೆ, ಯಾಕೆಂದರೆ ನನಗೆ ಫಸ್ಟ್ ಟೈಮ್ ಆ ಥರ ಅನುಭವ ಆಗ್ತಾ ಇರೋದು, ಯಾಕೆ ಹಿಂಗೆ ಕರಿತಿದ್ದಾರೆ ಅಂತ ಹೇಳಿದೆ. ಆದರೂ ನನಗೊಂದು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆಯೋಂಗಿಲ್ಲ. ಅದು ಏನೇ ಆಗಲಿ ನಾನು ಹೋಗ್ತಾ ಇರೋದೆ, ಬಿ ಪಾಸಿಟಿವ್, ಕೀಪ್ ಮೂವಿಂಗ್ ವಾಸ್ ಮೈ ಸ್ಲೋಗನ್. ಸೊ ನಾನು ಹೇಳಿದೆ, ಆಯಿತು ಖಾನ್ ಬರ್ತೀನಿ ಹಿಂದೆ ಹೋದೆ ಅವ್ರ ಮನೆಗೆ. ಸ್ನೇಹಿತರೆ, ಬಹಳ ಸುಸ್ತಾಗಿರ್ತದೆ. ನಾನು ಮಲಗಿಬಿಟ್ಟೆ ಹೋಗಿದ ತಕ್ಷಣ 9:30-10 ಗಂಟೆಗೆ. 12-12:30 ಸುಮಾರು ಎಚ್ಚರಿಕೆ ಆಯಿತು. ಎದ್ದು ನೋಡ್ತೀನಿ, ಆ ಖಾನ್ ಅವರು ನನ್ನ ಕಾಲನ್ನು ಒತ್ತಾ ಇದ್ದಾರೆ. ಎದ್ದು ಕೂತ್ಕೊಂಡು ಕೈ ಮುಗಿದ್ಬಿಟ್ಟೆ, ಖಾನ್ ಅವರೇ ದಯವಿಟ್ಟು ಬೇಡ ಅಂತ. ಅವರು ಅಂದರೆ ಇದೆಲ್ಲ ಆಗಿದ್ದು ಹಿಂದಿನಲ್ಲಿ ಅಫ್ಕೋರ್ಸ್ ಹೇಳಿದರು. ಸೇಮ್ ನಾನು ಯಾವತ್ತೂ ರೀಸೆಂಟಾಗಿ ಒಂದು ಎಕ್ಸಾಂಪಲ್ ಹೇಳಿದೆ, ಆ ತಾಯಿ ಹೇಳಿದ ಮಾತನ್ನೇ ಇವರು ಹೇಳಿದರು ಖಾನ್ ಅವರು. ಏನಂತ, ದೇವರಾಜ್ ಈ ಕಾಲುಗಳೇ ನಿಮಗೆ ಸಹಾಯ ಮಾಡಿರೋದು ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ ಪಾದಯಾತ್ರೆ ಮಾಡೋದಕ್ಕೆ, ಇಲ್ಲಿವರೆಗೆ ಕರ್ಕೊಂಬಂದಿರೋದೇ ಈ ಕಾಲುಗಳು. ಸೊ ನಿಮ್ಮ ಕಾಲುಗಳು ಸೇವೆ ಮಾಡ್ತಾಯಿದ್ದೀನಿ, ನಿಮ್ಮ ಸೇವೆ ನಾನೆಲ್ಲಿ ಮಾಡ್ತಾಯಿದ್ದೀನಿ ಅಂದರು. ನಾನು ಏನು ಹೇಳೋಕ್ಕಾಗತ್ತೆ ಇಂಥವ್ರಿಗೆ? ಸರಿ ಮಾಡಿ ಅಂತ ಹೇಳಿದೆ, ಮತ್ತೆ ಮಲ್ಕೊಂಡೆ. ಸ್ನೇಹಿತರೆ ನೋಡಿ, ಅತಿಥಿ ದೇವೋ ಭವ ಅನ್ನೋದು ಎಂಟೈರ್ ಕನ್ಯಾಕುಮಾರಿಯಿಂದ ಡೆಲ್ಲಿಯವರೆಗೆ ನಾನು ಅನುಭವಿಸಿದ್ದೀನಿ. ಈ ಒಂದು ಅನುಭವದ ನಂತರ ನೆಕ್ಸ್ಟ್ ನಾನು ಇನ್ನೊಂದು ಊರಿಗೆ ಹೋದೆ. ಅಲ್ಲಿ ಅನುಭವ ಏನು ಅಂತ ಅಂದರೆ, ಬ್ಯಾವ್ರ ಅಂತ ಆ ಊರ ಹೆಸರು. 2 ನ್ಯಾಷನಲ್ ಹೈವೇ ಕ್ರಾಸ್ ಆಗುವಂತಹ ಜಾಗ. ಅಲ್ಲಿಗೆ ನಾನು ಹೋದಾಗ ಅಲ್ಲಿ ಹೇಳಿದರು ಒಬ್ಬರು, ದೇವರಾಜ್ ನಮ್ಮ ಮನೆಗೆ ಸ್ನಾನಕ್ಕೆ ಮಾತ್ರ ಬರಬೇಡಿ ಅಂತ. ಯಾಕೆ ಈ ಥರ ಹೇಳ್ತಿದ್ದಾರೆ ಗೊತ್ತಾಗಲಿಲ್ಲ ನನಗೆ. ಯಾಕೆ ಅಂತ ಕೇಳಿದೆ. ನೀರಿಗೆ ಬಹಳ ಕಷ್ಟ ಇದೆ ಸಾರ್ ಇಲ್ಲಿ ಅಂದರು. ಇವತ್ತು ಬೆಂಗಳೂರು ಕೂಡ ಅದೇ ರೀತಿಯಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ. ನಾವು ಹುಷಾರಾಗಿಲ್ಲದೆ ಹೋದರೆ, ವಿಚಾರಗಳನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ, ಒಗ್ಗಟ್ಟಿನಿಂದ ಎಲ್ಲರೂ ಒಟ್ಟಿಗೆ ಸೇರಿ ಯೋಚನೆ ಮಾಡದೆ ಹೋದರೆ ಊರಿನ ಬಗ್ಗೆ ಇದಾಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ನ ನಾನು ಆ ಬ್ಯಾವ್ರ ಅಂತ ಒಂದು ಊರಲ್ಲಿ ನೋಡಿದೆ. ಆ ಊರಿಗೆ ನೀವು ಹೋದಾಗ ನನಗೆ ಕಾಣಿಸಿದ್ದು ಏನು ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ 15 ಡ್ರಮ್ಗಳಿರ್ತಿತ್ತು. ಯಾಕೆ 15 ಡ್ರಮ್ಮು? ಒಂದೊಂದು ದಿವಸಕ್ಕೆ ಒಂದೊಂದು ಡ್ರಮ್ ಸ್ನೇಹಿತರೆ. ಅಂದರೆ
ಒಂದು ಡ್ರಮ್ಗಿಂತ ಹೆಚ್ಚಿಗೆ ನೀರು ಖರ್ಚು ಮಾಡೋಂಗಿಲ್ಲ ಒಂದು ದಿವಸಕ್ಕೆ. ಎಂಟೈರ್ ಫ್ಯಾಮಿಲಿಗೆ ಪಕ್ಕದ ಡ್ರಮ್ಮಲ್ಲಿ ನೀರಿರುತ್ತೆ, ಬಟ್ ತೊಗೊಂಡ್ರೆ ಮತ್ತೊಂದು ದಿವಸಕ್ಕೆ ನೀರು ಇರಲ್ಲ ನೋಡಿ. ಜೊತೆಗೆ ನೀರು ಬರೋ ದಿವಸ ಆ 15 ಡ್ರಮ್ಮಿಗೆ ಕೂಡ ನೀರು ತುಂಬ್ಕೊಂಡ್ಬಿಡಬೇಕು. ಆ ನೀರು ಬರೋ ದಿವಸ ಅಷ್ಟೇ ಸ್ನಾನ. ಯಾಕೆ? ಮತ್ತೆ ನೀರು ಸಿಗಲ್ಲ. ಅವತ್ತು ಹಬ್ಬ, ಆ ದಿವಸನೇ ಬಟ್ಟೆ ಒಕ್ಕೋಬೇಕು, ಅದೇ ದಿವಸನೇ ಸ್ನಾನ. ಅದಕ್ಕೋಸ್ಕರ ಎಲ್ಲ ಆಫೀಸ್ಗಳು ಅವತ್ತು ರಜಾ, ಎಲ್ಲ ಸ್ಕೂಲ್ಗಳಿಗೂ ರಜಾ. ಯಾಕೆ? ನೀರಿಂದೇ ಸಡಗರ, ನೀರಿಂದೇ ಹಬ್ಬ. ಇದಕ್ಕೋಸ್ಕರನೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಹೊರಟಿದ್ದಂತಹ ವಿಚಾರ ಕೂಡ ಎಲ್ಲ ನದಿಗಳನ್ನು ಸೇರಿಸಿ ಎಲ್ಲ ಹಳ್ಳಿಗೆ ನೀರು ಕೊಡಿ ಅನ್ನುವಂತಹ ವಿಚಾರ ತಗೊಂಡೇ ನಾನು ಹೊರಟಿದ್ದು. ಯಾಕೆಂದರೆ ನನಗನ್ಸುತ್ತೆ, ನಾವು ಈಗ ಹೋಗ್ತಿರುವಂತಹ ರೀತಿಯಲ್ಲೇ ಹೋದರೆ, ಅದಕ್ಕೆ ಬೆಲೆಯನ್ನು ಕೊಡದೆ ನೀರನ್ನು ಖರ್ಚು ಮಾಡ್ತಾನೇ ಇದ್ದರೆ ನಾವು ಒಂದು ದಿವಸ ಹಳ್ಳಿಗಳ ಮಧ್ಯೆ, ವ್ಯಕ್ತಿಗಳ ಮಧ್ಯೆ, ಅಥವಾ ಜಿಲ್ಲೆಗಳ ಮಧ್ಯೆ, ಅಥವಾ ರಾಜ್ಯಗಳ ಮಧ್ಯೆ, ರಾಷ್ಟ್ರಗಳ ಮಧ್ಯೆ ನೀರಿಗಾಗಿಯೇ ಜಗಳ, ಹೋರಾಟ, ಹೊಡೆದಾಟ, ಯುದ್ಧ ಕೂಡ ಆಗಬಹುದು. ಇಂತಹ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಸರಿಯಾಗಿ ಬದುಕಬೇಕು. ಆಗ ಮಾತ್ರ ರಾಷ್ಟ್ರದ ಸೇವೆಯನ್ನು ನಾವು ಮಾಡ್ದಂಗೆ ಆಗುತ್ತೆ ಅನ್ನೋ ಹೇಳೋದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ಆ ಬ್ಯಾವ್ರಾದಲ್ಲಿ ಇದನ್ನು ನಾನು ಅನುಭವಿಸಿದಾಗ ಅದನ್ನು ನನ್ನ ರಿಪೋರ್ಟಲ್ಲಿ ನಾನು ಬರೆದಿದ್ದೀನಿ ಸ್ನೇಹಿತರೆ. ಅದಾದ ಮೇಲೆ ನನಗೆ ಮತ್ತೊಂದು ಅಲ್ಲಿ ಆಗಿದ್ದು ಅಂತಂದರೆ, ನಾನು ಕನ್ಯಾಕುಮಾರಿಯಿಂದ ಹೊರಟಾಗ ನಾನು ಕ್ಯಾನ್ವಾಸ್ ಶೂ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಆ ಕ್ಯಾನ್ವಾಸ್ ಶೂ ಹಿಂದ್ಗಡೆ ಕಚ್ಚಿಬಿಟ್ಟಿತ್ತು ನನ್ನ ಕಾಲಿನ ಹಿಂಭಾಗವನ್ನು. ಅದು ಬೇಡ ಅಂತ ಹೇಳಿ ಬಿಸಾಕಿಬಿಟ್ಟು ಚಪ್ಪಲಿ ತೊಗೊಂಡು ನಾನು ಹೊರಟೆ. ಒಂದು 50 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ಆ ಹೆಬ್ಬೆರಳು ಮತ್ತು ಮಧ್ಯದಲ್ಲಿ ಕೀವು ನೋವು ಶುರುವಾಗೋಯ್ತು. ಸೊ ಮುಂದ್ಗಡೆನೂ ಹಾಕ್ಕೊಳಂಗಿಲ್ಲ, ಹಿಂದ್ಗಡೆನೂ ಹಾಕೋಂಗಿಲ್ಲ. ನಾನೇನು ಮಾಡಬೇಕು? ಚಪ್ಪಲಿನೂ ಬಿಸಾಕ್ದೆ, ಶೂನು ಬಿಸಾಕ್ದೆ, ಬರೀ ಕಾಲಲ್ಲಿ ಹೊರಟೆ. ಅಂದರೆ ಆ ಬ್ಯಾವ್ರಾ ಅನ್ನೋ ಒಂದು ಊರಿಂದ ಡೆಲ್ಲಿಯ ತನಕ, ಅದಾದಮೇಲೆ ಡೆಲ್ಲಿನಲ್ಲೂ ಕೂಡ ನಾನು ಬರೀ ಕಾಲಲ್ಲೇ ಇದ್ದೆ. ಯಾಕೆ? ಅದನ್ನು ಅನುಭವಿಸುವಂತಹ ಸಮಯ ನನಗೆ ಆ ಒಂದು ಪಾದಯಾತ್ರೆಯಲ್ಲಿ ಸಿಕ್ಕಿತ್ತು. ಇದಾದ ಮೇಲೆ ನಾನು ಗುಣ ಮತ್ತು ಶಿವಪುರಿನಲ್ಲಿ ಹೋಗ್ತಾ ಇದ್ದಾಗ ಮತ್ತೊಂದು ವಿಚಾರ ಆಯಿತು. ಅಲ್ಲಿ ಹೇಳಿದರು, ಆ 2-3 ಮಧ್ಯೆ ಒಬ್ಬರು ಯಾರೋ ಡಕಾಯಿಟ್ ಇದ್ದಾರೆ, ಅಲ್ಲಿ ನೀವು ಹುಷಾರಾಗಿರಿ, ನಿಮ್ಮನ್ನು ಯಾವ ಹೊತ್ಕೊಂಡು ಹೋಗ್ಬಿಡ್ಬೋದು ಅಂತ. ನಾನು ಒಂದೇ ಹೇಳಿದೆ, ಹೊತ್ಕೊಂಡು ಹೋದರೂ ಹೋಗಲಿ ಬಿಡಿ, ನನಗೇನಾಗಬೇಕಾಗಿದೆ? ಅವ್ನು ನನಗೆ ಊಟ ತಿಂಡಿ ಎಲ್ಲ ಕೊಟ್ಟು ಮಲಗಲಿಕ್ಕೆ ಜಾಗ ಕೊಡಬೇಕಾಗುತ್ತೆ, ಅವನಿಗೆ ಕಷ್ಟ, ನನಗಲ್ಲ. ಜೊತೆಗೆ ನಾನು ಕರ್ಕೊಂಡೋರು ದುಡ್ಡು ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ ಅಂತ ಹೇಳಿದೆ. ಅದಕ್ಕೋಸ್ಕರ ನೋಡಿ ಅಂತ ಹೇಳಿದರು. ಆದರೆ ನಾನು ಹೋದೆ. ಅಂದರೆ ಧೈರ್ಯನೇ ಬಹಳ ಮುಖ್ಯ ಸ್ನೇಹಿತರೆ, ಬಹಳ ಮುಖ್ಯವಾಗಿರುವಂಥದ್ದು. ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಇದೊಂದು ಬಹಳ ಮುಖ್ಯವಾಗಿರೋ ವಿಚಾರ. ಯಾರೋ ಡಕಾಯಿಟ್ಟಿದ್ದಾರೆ, ಯಾರೋ ಕಳ್ಳರಿದ್ದಾರೆ, ಯಾರೋ ಇದ್ದಾರೆ, ಇಲ್ಲ. ನಮ್ಮ ನಡೆ ನಿರಂತರವಾಗಿರಬೇಕು, ಧೈರ್ಯವಾಗಿರಬೇಕು, ದಿಟ್ಟವಾಗಿರಬೇಕು. ಅಂದರೆ ಪರ್ಪಸ್ಫುಲ್ ಲೈಫ್, ಅದನ್ನೇ ಹೇಳಿದ್ದು ನಾನು ಆವಾಗಲೇ. ಅಂದರೆ ನಮ್ಮ ಜೀವನದ ಗುರಿಯ ಕಡೆಗೆ ದಿಟ್ಟತನದಿಂದ ನಡೆಯುವಂತಹ ಆ ಒಂದು ಶೌರ್ಯ ನಮ್ಮಲ್ಲಿರಬೇಕಾಗ್ತದೆ. ಆ ರೀತಿಯಲ್ಲಿ ನಾನು ನಡ್ಕೊಂಡು ಹೊರಟ ಮೇಲೆ ನನಗೆ, ನಿಮಗೆ ಗೊತ್ತಿದೆ, ಆ ಒಂದು ಚಂಬಲ್ ಕಣಿವೆ ಅಲ್ಲಿ ಬರ್ತದೆ. ಆ ಚಂಬಲ್ ಕಣಿವೆಯಲ್ಲಿ ನಾನು ನಡ್ಕೊಂಡು ಹೋಗಬೇಕಾದ್ರೆ ಮಳೆ ಬರ್ತಾಯಿತ್ತು, ಕಂಟಿನ್ಯೂಸ್ ಮಳೆ ಸ್ನೇಹಿತರೆ. ಆಲ್ಮೋಸ್ಟ್ 2 ಗಂಟೆ ನಾನು ನೀರಲ್ಲಿ ನೆನ್ಕೊಂಡೇ ನಾನು ಹೋದೆ. ಆ ಚಂಬಲ್ ಕಣಿವೆ ಕೂಡ ಒಂದು ರೆಡ್ ಕಲರ್ ಆಗಿದೆ, ಒಂದು ಟೀ ಕಲರ್ ಆಗೋಗಿದೆ. ಅದಾದ ಮೇಲೆ ನಾನು ಆ ಊರಿಗೆ ಹೋದೆ. ಮೆಹಸಾನ ಅಂತ ಇರಬೇಕು ಆ ಊರು. ಸ್ವಲ್ಪ ಹೋದ್ಮೇಲೆ ಆ ಮೆಹಸಾನಕ್ಕೆ ಹೋದಾಗ ನೆಕ್ಸ್ಟ್ ಡೇ ಬೆಳಗ್ಗೆನೇ ನನಗೆ ಒಂದು ಸ್ಕೂಲಲ್ಲಿ ಕ್ಲಾಸ್ ಮಾಡಬೇಕಿತ್ತು. ಅಲ್ಲಿಗೆ ಹೋದೆ. ಅಲ್ಲಿ ನನಗೆ ನೀರು ಕೇಳಿದರೆ ಆ ನೀರು ತಂದುಕೊಟ್ರು. ಆ ನೀರು ಟೀ ಥರ ಇದೆ, ಅಂದರೆ ಆಗ ತಾನೇ ನೆನ್ನೆ ತಾನೇ ಬಂದಿರುವ ಮಳೆಯ ನೀರು ಹಾಗೆ ಕೊಟ್ಟರು. ಈಗ ನನಗೆ ಒಂದು ಜ್ಞಾಪಕ ಆಯಿತು. ನಾನು ಹೊರಡೋಕ್ಕೆ ಮುಂಚೆ ನನ್ನ ಸ್ನೇಹಿತರು, ರಿಲೇಟಿವ್ ಕೂಡ ಹೌದವರು, ಅವರೊಂದು ಮಾತು ಹೇಳಿದರು, ದೇವರಾಜ್, ಯಾವುದೇ ಕಾರಣಕ್ಕೆ ನೀನು ಸಿಕ್ಕಿದ ನೀರು ಕುಡಿಬೇಡ, ಬಿಸ್ಲೇರಿನೇ ಕುಡಿ, ಬಾಟಲ್ ನೀರೇ ಕುಡಿ ಅಂತ. ನಾನು ಒಂದು ಮಾತು ಅವ್ರಿಗೆ ಎಸ್ ಅಂತ ಹೇಳಿ ಬಂದೆ. ಆದರೂ ಕೂಡ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು, ನನ್ನ ಭಾರತೀಯರು ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ ಎಷ್ಟು ಕಡೆ ನೀರು ನನಗೆ ಸಿಗುತ್ತೋ, ಅದು ಬಾವಿ ಇರ್ಬೋದು, ನದಿ ಇರ್ಬೋದು, ಸಮುದ್ರ ಇರ್ಬೋದು, ಎಲ್ಲೆಲ್ಲಿ ಏನೇನು ನೀರು ಸಿಗುತ್ತೋ ಅದನ್ನೇ ನಾನು ಕುಡ್ಕೊಂಡು ಹೋಗ್ತೀನಿ ಅಂತ ಮನಸ್ಸಿಗೆ ಅಂದ್ಕೊಂಡಿದ್ದೆ. ಹಾಗೆ ಮೆಹಸಾನದಲ್ಲಿ ಆ ಟೀ ಅಂತ ಇರುವಂತಹ ನೀರನ್ನು ನಾನು ಕುಡಿದೆ. ಅಲ್ಲಿ ಮಾತ್ರ ನಾನು ಹುಷಾರಿಲ್ದಂಗೆ ಬಿದ್ದುಕೊಂಡ್ಬಿಟ್ಟೆ. ಆ ಹುಷಾರಿಲ್ದಂಗೆ ನಾನು ಮಲ್ಕೊಂಡಾಗ ಒಂದು 2-3 ದಿವಸ ನನಗೆ ಬಹಳ ಕಷ್ಟ ಆಯಿತು. ಒಬ್ಬರು ಡಾಕ್ಟ್ರು ನನಗೆ ಒಳ್ಳೆ ಟ್ರೀಟ್ಮೆಂಟನ್ನು ಕೊಟ್ಟರು. ನಾನು ರೆಡಿಯಾಗಿ ಹೋಗ್ಬಿಟ್ಟೆ. ಮತ್ತು ಅಲ್ಲಿಂದ ನಾನು ಮುಂದುವರೆದು ನನ್ನ ಜರ್ನಿಯನ್ನು ನಾನು ಕಂಟಿನ್ಯೂ ಮಾಡಿದೆ.
ಸೊ ಕಂಟಿನ್ಯೂ ಮಾಡಿದಾಗ ಆ ಮುಂದಕ್ಕೆ ಹೋಗ್ತಾ ಇದ್ದಾಗ ಆಗ್ರಾದಲ್ಲಿ ಮತ್ತೊಂದು ಮನೆಗೆ ನಾನು ಹೋಗಿದ್ದಾಗ ಅಲ್ಲಿ ಒಂದು ಮನೆಯಲ್ಲಿ ಒಂದು ಅನುಭವ ಆಯಿತು ನನಗೆ. ಇದು ಮೊದಲಿಂದ ಆಗಿದೆ. ಇದನ್ನು ಒಂದು ಎಕ್ಸಾಂಪಲ್ ತೊಗೊಂಡು ನಾನು ಹೇಳ್ತಾ ಇದ್ದೀನಿ. ಯಾವುದೇ ನಾನು ಮನೆಗೆ ಬೆಳಗ್ಗೆ ಒಂದು ಮನೆಗೆ ಊಟ ತಿಂಡಿ, ಮಧ್ಯಾಹ್ನ ಮನೆಯಲ್ಲಿ ಒಂದು ಊಟ, ಬೇರೆ ಮನೆಯಲ್ಲಿ ಮತ್ತೊಂದು ಮನೆಯಲ್ಲಿ ರಾತ್ರಿ ಊಟ, ಈ ಥರ ನಂದು ಊಟ ನಡೀತಾ ಇತ್ತು. ಆದರೆ ನಾನು ಹೋಗಿದ ತಕ್ಷಣವೇ ಅವ್ರ ಮನೆಯಲ್ಲಿ ಊಟ ರೆಡಿ ಇರೋದಿಲ್ಲ, ರೆಡಿ ಮಾಡಬೇಕಾಗುತ್ತೆ. ಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಚಪಾತಿಯನ್ನು ನೀವು ಊಟಕ್ಕೆ ಕೂತ್ಕೊಂಡ ಮೇಲೆ ಮಾಡಿ 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 ಹಾಕ್ತಾರೆ. ಆ ಮಾಡಿ ಮಾಡಿ ಹಾಕಬೇಕಾದ್ರೆ ನನಗೆ ಸಮಯ ಬೇಕಲ್ಲ. ಆ ಟೈಮಲ್ಲಿ ಏನು ಮಾಡ್ತಿದ್ದೆ, ನಾನು ಸಮಯ ಕಳಿಬೇಕಲ್ಲ ನಾನು. ಹಾಗಾಗಿ ಅಲ್ಲಿರುವಂಥ ಮಕ್ಕಳನ್ನ ಕರೆದು ಅವ್ರಿಗೆ ಒಂದು ವಿಚಾರವನ್ನು ಹೇಳ್ಕೊಡ್ತಾ ಇದ್ದೆ. ಮ್ಯಾಥ್ಸ್ ಅಂದರೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಆ ಮಕ್ಕಳಲ್ಲಿ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ 9 ಮಗ್ಗಿಯನ್ನು ಹೇಳ್ಕೊಡ್ತಾ ಇದ್ದೆ. ಆ ಮಗ್ಗಿನಲ್ಲಿ ಸಾಕಷ್ಟು ಮ್ಯಾಜಿಕ್ಸ್ ಇದೆ. ಆ ಮ್ಯಾಜಿಕ್ಕನ್ನು ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ. ಅದರಲ್ಲಿ ನನ್ನ ಸಮಯವನ್ನು ಕೊಡ್ತಾ ಇದ್ದೆ. ಅದೇ ರೀತಿಯಲ್ಲಿ ಆಗ್ರಾದಲ್ಲಿ ಒಂದು ಮನೆಯಲ್ಲಿ ಹೇಳ್ಕೊಡ್ಬೇಕಾದ್ರೆ ಅದಕ್ಕಿಂತ ಹೆಚ್ಚಿಗೆ ನನಗೆ ಆ ಮಗು ಹೇಳ್ಕೊಡ್ತು. ಶಿ ವಾಸ್ ಸ್ಟಡಿಂಗ್ ಇನ್ 9th ಸ್ಟ್ಯಾಂಡರ್ಡ್ ಅಂತ ಕಾಣಿಸುತ್ತೆ. 9ನೇ ಕ್ಲಾಸ್ ಹೆಣ್ಣುಮಗಳು ಆವಾಗ 2006 ನನಗೆ ಹೇಳ್ಕೊಟ್ಲು ಕೆಲವು ವಿಚಾರಗಳನ್ನ. ಭಾಳ ಖುಷಿ ಆಯಿತು. ಜೊತೆಗೆ ಅದರಲ್ಲಿ ಕೂಡ ಹಿಂಗೆ ಮಾಡ್ಬೋದು ಆ 9ರ ಮಗ್ಗಿನಲ್ಲೇ ಇನ್ನೂ ಒಂದಷ್ಟು ಉಪಾಯಗಳನ್ನು ಟೆಕ್ನಿಕ್ಸನ್ನು ನನಗೆ ಹೇಳ್ಕೊಟ್ಲು. ನನಗೆ ಭಾಳ ಖುಷಿ ಆಯಿತು. ನಮ್ಗೆ ಎಂತೆಂತಹ ಮಕ್ಕಳಿದ್ದಾರೆ ಈ ದೇಶದಲ್ಲಿ, ಅವ್ರಿಗೆಲ್ಲ ಒಂದು ಪ್ರಾಪರ್ ಟ್ರೈನಿಂಗನ್ನು ಕೊಟ್ಟರೆ ನಮ್ಮ ರಾಷ್ಟ್ರ ಪ್ರಪಂಚದಲ್ಲೇ ನಂಬರ್ 1 ಆಗಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದು ನನಗೆ ಆ ಮನವರಿಕೆ ಅಲ್ಲಿ ಆಯಿತು. ಇನ್ನು ಇದಾದ ಮೇಲೆ ನನಗೆ ಹತ್ತಿರ ಬಂತು ಡೆಲ್ಲಿ. ನಮ್ಮ ಹುಡುಗ ನನ್ನ ಜೊತೆ ಬರ್ತಾ ಇದ್ನಲ್ಲ, ಹೇಳಿದೆ ಆವಾಗಲೇ ಆನಂದ ಅಂತ. ಅವನು ಯಾವಾಗಲೂ ಒಂದು ಪ್ರಶ್ನೆ ಕೇಳೋನು, ಗುರುಗಳೇ ನಿಜವಾಗ್ಲೂ ಕೂಡ ಅಬ್ದುಲ್ ಕಲಾಂ ಅವ್ರು ನಮಗೆ ಸಿಗ್ತಾರಾ? ಮಿಕ್ಕಿದವನಿಗೇನು ಗೊತ್ತಿಲ್ಲ. ಅಂದರೆ ರಾಷ್ಟ್ರಪತಿಗಳಾದಂತಹ ಶ್ರೀ ಅಬ್ದುಲ್ ಕಲಾಂ ಅವರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಸಿಗ್ತಾರಾ ನಮಗೆ ಅಂತ. ಸೊ ಸಿಗ್ತಾರೆ ಕಣಪ್ಪ ಅಂತ ಹೇಳಿದರೆ ಅದು ಹೆಂಗೆ ಸಿಗ್ತಾರೆ ಅಂತ ಅವನಿಗೆ ಅವನದೇ ಆದಂತಹ ಡೌಟ್ಸ್ ಇತ್ತು. ಈ ಡೌಟ್ಸನ್ನು ನಾನು ಅವನಿಗೆ ಹೇಗೆ ಕ್ಲಿಯರ್ ಮಾಡ್ತಿದ್ದೆ, ನೋಡಪ್ಪ, ಕರ್ಮಣ್ಯೇ ವಾದಿಗಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ. ಅಂದರೆ ನಮ್ಮ ಕಾರ್ಯವನ್ನು ನಾವು ಮಾಡ್ತಾ ಹೋದರೆ ಭಗವಂತ ನಮಗೆ ಸಹಾಯ ಮಾಡ್ತಾನೆ. ಸೊ ನಮ್ಮ ಕೆಲಸ ಏನು, ನಡ್ಕೊಂಡು ಹೋಗೋಣ. ಈಗ ನೆಕ್ಸ್ಟ್ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಡೆಲ್ಲಿಗೆ ಹೋದ ಮೇಲೆ ಯಾರ್ಯಾರನ್ನ ಮೀಟ್ ಮಾಡೋದಕ್ಕೆ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅದೆಲ್ಲ ಆಮೇಲೆ ಮಾಡೋಣ ಅಂತ ಅವನಿಗೆ ನಾನು ಹೇಳ್ತಾ ಇದ್ದೆ. ಅವನು ಪದೇ ಅವನಿಗೆ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಆವಾಗ ತುಂಬ ಫೇಮಸ್ ಆಗಿದ್ದವರು. ಮಕ್ಕಳನ್ನು ಅವರು ಯಾವಾಗಲೂ ಕೂಡ ಮೋಟಿವೇಟ್ ಮಾಡ್ತಾ ಇದ್ದಂಥವ್ರು, ಇನ್ಸ್ಪೈರ್ ಮಾಡ್ತಾ ಇದ್ದಂಥವ್ರು. ಅವ್ರನ್ನ ನಾನು ಮೀಟ್ ಮಾಡ್ತೀನಾ ಅನ್ನೋದು ಅವನಿಗೊಂದು ಕನಸಿತ್ತು ಆ ಹುಡುಗನಿಗೆ. ಅದಕ್ಕೋಸ್ಕರ ಅವನು ಪದೇ ಕೇಳ್ತಾ ಇದ್ದ. ಅವಾಗ ನಾನು ಪದೇ ಹೇಳ್ತಾ ಇದ್ದೆ, ಇಲ್ಲಪ್ಪ ನಮಗೆ ಸಿಗ್ತಾರೆ ಅಂತ. ಸ್ನೇಹಿತರೆ, ಅಂತೂ ಇಂತೂ ನಾನು ನನ್ನ 7 ತಿಂಗಳ ಪ್ರಯಾಣವನ್ನು ಮುಗಿಸಿ ಆ ಒಂದು ಡೆಲ್ಲಿಗೆ 14 ಆಗಸ್ಟ್ 2006 ರಾಜ್ಘಾಟ್ಗೆ ನಾನು ತಲುಪಿದೆ. ರಾಜ್ಘಾಟಿಗೆ ತಲುಪಿದ ಮೇಲೆ ಅವತ್ತಿಂದನೇ ಪ್ರಾರಂಭ ಆಯಿತು ಯಾರ್ಯಾರನ್ನ ಹೇಗೆ ಮೀಟ್ ಮಾಡಬೇಕು ಅಂತ ಹೇಳಿ. ಆ ಮೀಟ್ ಮಾಡಬೇಕು ಅಂತ ಹೇಳುವಂತಹ ವಿಚಾರವನ್ನು ನಾನು ಎಲ್ಲರ ಕಡೆ ವಿಚಾರ ಮಾಡಿಕೊಂಡು ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಇನ್ನು ಮುಂದಕ್ಕೆ ಉಳಿದಿರುವಂತಹದ್ದು ಯಾರನ್ನು ಮೀಟ್ ಮಾಡಿದೆ, ಹೇಗೆ ಮೀಟ್ ಮಾಡಿದೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಧನ್ಯವಾದಗಳು.